ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶಂಷೀರ್ ಅಲಿ ಮುಲ್ಲಾ ಅವರು ಮತ್ತು ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಅಸೋಸಿಯೇಷನ್ ಮುಖಂಡರಾದ ಶಹಜಾನ್ ಮುಲ್ಲಾ ಅವರು ಮತ್ತು ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಲೀಗಲ್ ಅಡ್ವೈಸರ್ ಆದ ಮುಸ್ತಾಕ್ ಮುಲ್ಲಾ ವಕೀಲರು ಹಾಗೂ ಇನ್ನೊಬ್ಬ ಮುಖಂಡರಾದ ಮೀರಾಸಾ ಮುಲ್ಲಾ ಅವರು ಹಾಗೂ ರಿಜ್ವಾನ್ ಮುಲ್ಲಾ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾದ MM ಮುಲ್ಲಾ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಿಜೆಪಿ ಮುಖಂಡ ಮಾಜಿ ಸಚಿವ CT ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಖಂಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ವಿಜಯಪುರ ಮಾಜಿ ಸಚಿವ CT ರವಿ ಅವರು ನೀಟ್ ಹೋರಾಟದ ಸಂದರ್ಭದಲ್ಲಿ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸಿದೆ. ಕೂಡಲೇ ಮುಲ್ಲಾ ಸಮುದಾಯದ ಕ್ಷಮೆಯಾಚಿಸಬೇಕು ಎಂದು ಮುಲ್ಲಾ ಸಮಾಜದ ಮುಖಂಡ MC ಮುಲ್ಲಾ ಅವರು CT ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೆಹಲಿಯ ಮಂತರ್ನಲ್ಲಿ ನಡೆದ ನೀಟ್ ಹೋರಾಟದಲ್ಲಿ ಮುಲ್ಲಾಗಳ ಕೆಲಸವೇನು ಎಂದು CT ರವಿ ಅವಿವೇಕಿತನದಿಂದ ಮಾತನಾಡಿದ್ದಾರೆ. ಎದೆ ಸೀಳಿದರೆ 2 ಅಕ್ಷರವಿಲ್ಲ, ಇವರು ಪಂಚರ್ ಹಾಕುವವರು ಎಂದು ನಮ್ಮ ಸಮಾಜವನ್ನು ಹೀಯಾಳಿಸಿದ್ದಾರೆ. ಮುಲ್ಲಾ ಎಂಬುದು ಮುಸ್ಲಿಂ ಧಾರ್ಮಿಕ ಕೊಡುಗೆಯ ಹೆಸರಾಗಿದ್ದು, ಮುಲ್ಲಾ ಎಂಬುದು ಮುಸ್ಲಿಂ ಹೆಸರೇ ಅಲ್ಲ ಎಂದು CT ರವಿ ಮಾತನಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ರಾಜಮಹಾರಾಜರ ಕಾಲದಿಂದಲೂ ಮುಲ್ಲಾಗಳಿಗೆ ಮಾನ್ಯತೆ ಹಾಗೂ ಇನಾಮುಗಳನ್ನು ನೀಡುತ್ತಾ ಬರಲಾಗಿದೆ. ತಾವು ಮುಸ್ಲಿಂ ಸಮಾಜಕ್ಕೆ ಹೇಳಿಲ್ಲ, ಕೇವಲ ಒಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ ಎಂದು CT ರವಿ ಈಗ ಮಾತಿನಿಂದ ನುಣುಚಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಶಿಸ್ತುಬದ್ಧ RSS ಸಂಘಟನೆಯಿಂದ ಬಂದೆ ಎಂದು ಹೇಳಿಕೊಳ್ಳುವ CT ರವಿಗೆ ಆ ಸಂಘಟನೆಯೇ ಈ ಸಂಸ್ಕಾರವನ್ನು ಕೊಟ್ಟಿದೆಯೇ ಎಂದು ಪ್ರಶ್ನಿಸಿದರು. CT ರವಿ ಅವರು ಕೂಡಲೇ ತಮ್ಮ ತಪ್ಪು ತಿದ್ದಿಕೊಂಡು ಮುಲ್ಲಾ ಸಮಾಜದ ಕ್ಷಮೆ ಕೋರಬೇಕು. ಗೃಹ ಮಂತ್ರಿಗಳು ಕೂಡಲೇ CT ರವಿಯನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮುಲ್ಲಾಗಳಿಗೆ ಅಥವಾ ಮುಸ್ಲಿಂ ಸಮಾಜಕ್ಕೆ ಮುಂದೆಯೂ ಇಂತಹ ಅವಹೇಳನಕಾರಿ ಮಾತುಗಳನ್ನು ಮುಂದುವರಿಸಿದರೆ ಸಮಾಜದಿಂದ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮುಸ್ಲಿಂ ಸಮುದಾಯದ ಜನರು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಈ ದೇಶದ ಉನ್ನತ ಸ್ಥಾನಗಳಾದ IAS, IPS, ನ್ಯಾಯಮೂರ್ತಿಗಳು, ಕಲೆ, ಸಂಗೀತ, ರಾಜಕೀಯ, ಕ್ರೀಡೆ, ಆಡಳಿತಾತ್ಮಕ ಕ್ಷೇತ್ರಗಳು ಸೇರಿದಂತೆ ಮುಖ್ಯಮಂತ್ರಿಗಳಾಗಿ ಹಾಗೂ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಜಾಕಿರ್ ಹುಸೇನ್ ಅವರಂತಹ ಮಹಾನ್ ವ್ಯಕ್ತಿಗಳು ದೇಶದ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಪ್ರಮುಖ ಪದಾಧಿಕಾರಿಗಳಾದ ಶಮಷರ್ ಅಲಿ ಮುಲ್ಲಾ, ಶಹಜಾನ ಮುಲ್ಲಾ, ಮುಸ್ತಾಕ ಮುಲ್ಲಾ, ರಿಜ್ವಾನ ಮುಲ್ಲಾ ಹಾಗೂ MM ಮುಲ್ಲಾ, ಮುಲ್ಲಾ ಸಮಾಜದ ಮುಖಂಡರು ಇದ್ದರು. ಜೊತೆಗೆ ಮುಲ್ಲಾ ಅಂದ್ರೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹಿತ ಮುಲ್ಲಾನ ಕಾರ್ಯವೈಖರಿಯನ್ನು, ಅವರು ಮುಲ್ಲಾ ಅಂದ್ರೆ ಏನು, ಯಾವ ರೀತಿ ಅವನಿಗೆ ಮುಲ್ಲಾ ಅಂದ್ರೆ ರಾಜ ಮಹಾರಾಜರ ಕಾಲ ಹಿಡ್ಕೊಂಡು ಇವತ್ತಿನವರೆಗೆ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಯಾವ ರೀತಿ ಪಾಟೀಲ್ರಿಗೆ, ಕುಲಕರ್ಣಿಗೆ ಮತ್ತು ಇನ್ನಿತರ ಏನ್ ಚಾರ್ಜ್ ಇರುವಂತ ಕೆಲಸದ ದೇಸಾಯಿ ಅವರಿಗೆ ಯಾವ ರೀತಿ ಒಂದು ಇನಾಮ್ ಕೊಟ್ಟಿರ್ತಾರ ಜಮೀನು, ಅದೇ ರೀತಿ ಮುಲ್ಲಾ ಸಮುದಾಯಕ್ಕೂ ಕೂಡ ರಾಜ ಮಹಾರಾಜ ಕಾಲದಿಂದ ಒಂದು ಮಾನ್ಯತೆ ಅದಕ್ಕೆ ಇರುತ್ತದೆ. ಅದಕ್ಕೆ ಈ ರೀತಿ ಇನ್ನೊಮ್ಮೆ ಮುಲ್ಲಾ ಸಮುದಾಯಕ್ಕಾಗ್ಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಆಗ್ಲಿ ಇಂತ ಕೆಟ್ಟ ಶಬ್ದಗಳನ್ನು ಏನಾದರೂ CT ರವಿಯವರು ಮತ್ತೊಮ್ಮೆ ಉಪಯೋಗಿಸಿದ್ರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗ್ತದೆ ಮತ್ತು ಅವರು ತಕ್ಷಣವಾಗಿ ಈ ಮುಲ್ಲಾ ಸಮುದಾಯಕ್ಕೆ ಬೇಷರತ್ ಕ್ಷಮೆ ಕೇಳಬೇಕು. ಇಲ್ಲದಿದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಮುಲ್ಲಾ ಸಮುದಾಯದ ಯುವಕರಿಗೆ ಕರೆ ಕೊಡಬೇಕಾಗ್ತದೆ. CT ರವಿ ಎಲ್ಲಿ ಸಿಕ್ಕಲ್ಲಿ ಕಪ್ಪು ಮಸಿ ಬಳಸುವಂತ ಕಾರ್ಯ ನಾವು ಮಾಡ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಡೀ ನಮ್ಮ ಟಾಪರ್ಸ್ ಏನ್ ಇರ್ತಾರ, ನೀಟ್ನಲ್ಲಿ ಟಾಪರ್ಸ್, ಇವತ್ತು ಅವ್ರ ಹೆಸರು ಸಮೇತ ನಾ ಹೇಳ್ತೀನಿ ಅವ್ರು ಎಷ್ಟು ತಗೊಂಡ್ರ ಅಂದ್ರೆ, ಅಮೀನಾ ಆರಿಫ್ ಅಂತ ಹೇಳಿ ಔಟ್ ಆಫ್ 720ಗೆ 720
ಮಾರ್ಕ್ಸ್ ತಗೊಳ್ಳುವಂತ ಒಂದು ನೀಟ್ ಟಾಪ್ ರ್ಯಾಂಕ್ ಇವರು ಇವರು ಯಾರು ಅಮೀನಾ ಆರಿಫ್ ಅಂತ ಹೇಳಿ. ಇನ್ನೊಬ್ರು ಹದಿಯಾ ನಿಸಾರ್ ಅಂತ ಹೇಳಿ 720ಕ್ಕೆ 690 2026 ಇವತ್ತು ಹೇಳ್ತಾ ಇದ್ದೀನಿ. ಇದು ಒಂದು ಇಂಥ ಟಾಪ್ ನೀಟ್ ಒಳಗೆ ಟಾಪರ್ಸ್ ಇವರು. ಏನು ಇನ್ನೊಬ್ರು ಮೂಸಾ ಕಲೀಮ್ ಅಂತ ಹೇಳಿದ್ದರು, ಅವರು 691 ಔಟ್ ಆಫ್ 720 99.99% ಅವರು ಇದಕ್ಕೆ ನೀಟ್ನಲ್ಲಿ ತಗೊಂಡಿರ್ತಾರೆ. ಇನ್ನೊಬ್ರು ನೋಬಾ ಖಾತೂನ್ ಅಂತ ಹೇಳಿ ಅವರು ಟಾಪ್ ಒಳಗಿದ್ದಾರೆ. ಇನ್ನೊಬ್ರು ಈರಾಮ್ ಕಾಜಿ ಅಂತ ಹೇಳಿ ಅವರು ಮುನಿರಾಬಾದದಿಂದ ಅವರು ಕೂಡ 720 ಔಟ್ ಆಫ್ 720 ನೀಟ್ನಲ್ಲಿ ತಗೊಳ್ಳುವಂತ ಇವರೆಲ್ಲ ವಿದ್ಯಾರ್ಥಿಗಳು. ಇಂಥ ಸಂದರ್ಭ ಈ ರೀತಿ ಇದ್ರೂ ಕೂಡ ಈ ಹುಚ್ಚ ಸಿಟಿ ರವಿ ನೀಟಿಗೆ ಮತ್ತು ಬಹಳ ಇದು ಅದು ಶಾಹೀನ್ ಕಾಲೇಜ್ ಬೀದರ್ ನಮ್ಮ ರಾಜ್ಯದ ತಗೊಳ್ರಿ, ಇಡೀ ಎಷ್ಟು ಅವ್ರಂತೂ ಹೈಯೆಸ್ಟ್ ಏನದ ಇವತ್ತು ಹಾಫೀಸ್ಗಳು ಅವರು ಕುರಾನ್ ಮತ್ತು ಹಾಫೀಸ್ ಮಾಡಿ ನೀಟ್ನಲ್ಲಿ ಟಾಪರ್ಸ್ ಇದ್ದಾರೆ ಅವರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು. ನಾನು ಮೇನ್ ಹೇಳಾಕತ್ತೀನಿ ಇಷ್ಟೇ. ಇವೆಲ್ಲ ಯಾದಿಗಳು ನಾವೆಲ್ಲ ಲಿಸ್ಟ್ ಹೇಳಿದ್ರ ಬಹಳಷ್ಟು ಅದಾರ, ನೀಟ್ನಲ್ಲಿ ಸೆಲೆಕ್ಷನ್ ಆದವ್ರೆ ಬಹಳಷ್ಟು ಅದಾರ. ನಾನು ಟಾಪರ್ಸ್ ಇಷ್ಟೇ ಹೇಳಾಕತ್ತೀನಿ ಇದರಲ್ಲಿ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಈಗ ಈ ದೇಶದ ರಾಷ್ಟ್ರಪತಿಗಳು ಡಾಕ್ಟರ್ ಜಾಕೀರ್ ಹುಸೇನ್ ಅವರು, ಇನ್ನೊಬ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ದೇಶದ ಉನ್ನತ ಸ್ಥಾನದಲ್ಲಿ ಇರುವಂತವ್ರು ಆಗಿ ಮಾಡಿದ್ರಂತವ್ರು. ಮತ್ತು ದೇಶದ ಮೊಟ್ಟ ಮೊದಲನೇ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಶಿಕ್ಷಣ ಸಚಿವರೇ ದೇಶದ ಶಿಕ್ಷಣ ಸಚಿವರೇ ಮೌಲಾನಾ ಆಜಾದ್ ಆಗ್ಯಾರ ಮೊಟ್ಟ ಮೊದಲನೇ ಇವರು. ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದವರು, ಈ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಇದು ಜಸ್ಟಿಸ್ ಅಲ್ಲ ಹೇಳಿದ್ರೆ ಮೊಹಮ್ಮದ್ ಹಿದಾಯತುಲ್ಲಾ ಇವರು. ಇನ್ನೊಬ್ರು ಮಿರ್ಜಾ ಹಮೀದುಲ್ಲಾ ಬೇಗ ಮತ್ತು ಇನ್ನ ಅಜೀಜ್ ಮುಷಬ್ಬರ್ ಅಹಮದಿ ಇನ್ನೊಬ್ರು. ಅಲ್ತಮಸ್ ಕಬೀರ್ ಅಂತ ಹೇಳಿ ಅವರು 2012-14 ಅವರು ಆಗಿದ್ರು. ಫಾತಿಮಾ ಬಿವಿ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಫಾತಿಮಾ ಬಿವಿ ಇವರು ಚೀಫ್ ಜಸ್ಟಿಸ್ ಇದ್ರದ್ದು ಇಂಡಿಯಾ ಅಂತ ಹೇಳಿದೆ ನಿಮಗೆ. ಮತ್ತು ಅವು ಜಡ್ಜಸ್ ಅದು ಭಾಳ ಅವು ಲೆಕ್ಕ ಅದು ಭಾಳ ಸಿಗ್ತಾರ ತೆಗೆದು ನೋಡು. ಅದನ್ನಾದ ನಂತರ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಳಗ 5 to 6% ಹೈಕೋರ್ಟ್ ಅದರಲ್ಲಿ ಜಡ್ಜಸ್ ಅದಾರ. ಅದ್ರ ಜೊತೆಗೆ ಹೈಕೋರ್ಟ್ ಜಡ್ಜಸ್ನು ಕೂಡ 700ದಿಂದ 1000 ಜನ ಇವತ್ತು ಟೋಟಲಿ ಸೆಷನ್ಸ್ ಮತ್ತು ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜಸ್ ಒಳಗ 700ದಿಂದ 1000 ಜನ ಜಡ್ಜಸ್ ಸಿಗ್ತಾರೆ ಸೆಷನ್ಸ್ ಮತ್ತು ಇದ್ರದ್ದು ಡಿಸ್ಟ್ರಿಕ್ಟ್ ಜಡ್ಜಸ್ ಒಳಗೆ. ಅದು IAS ಆಫೀಸರ್ಸ್ 3.5% ಇವತ್ತು ನಮ್ಮಿದ್ದಾರೆ. IPS ಆಫೀಸರ್ ಇಲ್ಲ, IFS ಆಫೀಸರ್ಸ್ ಅದಾರ. ಮತ್ತು ಲೀಡಿಂಗ್ ಎಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಆಗ್ಲಿ ಹೈಕೋರ್ಟ್ ಎಲ್ಲ ಕಡೆ ಲೀಡಿಂಗ್ ಅಡ್ವೊಕೇಟ್ಸ್ ಕೂಡ ನಮ್ಮ ಮುಸ್ಲಿಂ ಸಮಾಜದವರು ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡಿರ್ಬೇಕು. ಡಾಕ್ಟರ್ ಜಾಕಿರ್ ಹುಸೇನ್ ಆದ್ರು, ಆಮೇಲೆ ಮೊಹಮ್ಮದ್ ಹಿದಾಯತುಲ್ಲಾ ಆದ್ರು, ಮೊಹಮ್ಮದ್ ಹಮೀದ್ ಅನ್ಸಾರಿ ಆದ್ರು. ಇವು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತು ಇನ್ನು ಈ ದೇಶದಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಟೋಟಲ್ ಇಂಡಿಯಾ ಒಳಗೆ ಎಷ್ಟು ಮಂದಿ ಚೀಫ್ ಮಿನಿಸ್ಟರ್ ಆದ್ರೆ ಇದನ್ನು ಹೇಳ್ತೀನಿ ನೀವು. ಬರ್ಕಾತುಲ್ಲಾ ಖಾನ್ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ್ರು. ಅಬ್ದುಲ್ ಗಫೂರ್ ಅಂತ ಹೇಳಿ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಅನ್ವರ್ ತೈಮೂರ್ ಅಂತೇಳಿ ಆಸಾಮ್ದ ಅವರು ಮಹಿಳೆ ಒಬ್ಬ ಮುಖ್ಯಮಂತ್ರಿ ಆಗಿ ಅವರು ಸೇವೆ ಸಲ್ಲಿಸಿದ್ರು. AR ಆಂಟೋನಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ರು. ಮೊಹಮ್ಮದ್ ಕೋಯಾ ಕೇರಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಅಹಮುದ್ದೀನ್ ಮಣಿಪುರ್ CM ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದು. MOH ಫಾರೂಕ್ ಅಂತೇಳಿ ಪಾಂಡಿಚೇರಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಜಮ್ಮು ಕಾಶ್ಮೀರದಾಗಿದ್ದಾರೆ. ಮುಫ್ತಿ ಸಯೀದ್ ಅವ್ರದ್ದು ಅವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯ. ಹೀಗೆ ಹಲವಾರು ಹುದ್ದೆಯಲ್ಲಿ ಇವತ್ತು ಕೆಲಸ ಮಾಡಿದ್ರು ಕೂಡ ಇವತ್ತು ಇವರು ಪಂಚಾಯತ್ ಇವರ ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳುವಂಥದ್ದು ನಾಚಿಕೆಯ ಸಂಗತಿ ಇವತ್ತು. ಇನ್ನೊಂದು ಹೇಳ್ಬೇಕಾದ್ರೆ ಪದೇ ಇವರು
ಪಂಚಾಯತ್ ಇದ್ದವರು ಇವ್ರಿಗೆ 3 ಅಕ್ಷರ ಇಲ್ಲ ಎದೆಯಲ್ಲಿ, ಇಂಥ ಎಲ್ಲ ಮಾತುಗಳು ಹೇಳಿದ್ರಿಂದ ಇದು ಏನಾಗ್ತದ ಈ ಸಮಾಜದಲ್ಲಿ ಸರಿ ಆಗೋಲ್ಲ. ಒಂದು ನೋಡ್ರಿ, ಮತ್ತೆ ಮೊನ್ನೆ ಆ ಒಂದು ಸುಳ್ಳಿಗೆ ಒಂದು ಸರಿಯಾದ ಒಂದು ಇದು ಮಾಡ್ಲಕ್ಕ ತಾವೊಬ್ಬ ಸುಳ್ಳು ಹೇಳಿ ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಮತ್ತೊಂದು ಯಾವುದೇ ಒಂದು ವಿಡಿಯೋ, ಅದು ಬಿಹಾರದಲ್ಲಿ ಇದು ಆಗಿರೋದು. ಬಿಹಾರದ ಒಂದು ಆಕ್ಸಿಡೆಂಟ್ ಕೇಸ್ ಒಳಗ ಸಿಟ್ಟು ಗೆದ್ದು ಅಲ್ಲಿ ಜನ ಏನದ ಆ ಗಾಡಿ ವಾಹನ ಸುಡ್ತಾರ. ಆ ವಾಹನ ಸುಡುವಂತ ಒಬ್ಬ ಮುಸ್ಲಿಂ ವ್ಯಕ್ತಿದ್ದು ಫೋಟೋ ಇರ್ತಾವ. ಎಷ್ಟು ಜವಾಬ್ದಾರಿ ಮನುಷ್ಯ ಒಬ್ಬ ಸಿಟ್ಟಿದ್ವಿ. ಆ ರೀತಿ ಮಾಧ್ಯಮದ ಮುಂದೆ ಜನರ ಮುಂದೆ ಒಂದು ತಪ್ಪು ಇದು ಕೊಡ್ತಾನಂದ್ರ ಅದು ಎಷ್ಟು ಇದು ಅದಕ್ಕೆ ನಾಚಿಕೆಟ್ ಸಂಗತಿ. ಇದು ಎಲ್ಲಿದೆ ಅಂತಂದು ಅವರು ಇಲ್ಲ ಇದು ನಾ ಅವನಿಗೆಲ್ಲ ವೈಯಕ್ತಿಕ ಹೇಳಾಕತ್ತೀನಿ, ನಾ ಮುಸ್ಲಿಂ ಸಮಾಜಕ್ಕೆಲ್ಲ ನಾ ಅದು ಮುಲ್ಲಾದಿದ್ದು ವಿಡಿಯೋ ಇವ ಯಾರು ಮಾಡ್ಲಾಕತ್ತ ಅವನಿಗೆ ಹೇಳಾಕತ್ತೀನಿ ಅಂದ್ರ ಆ ವಿಡಿಯೋ ಸಹಿತ ಒಂದು ಬೋಗಸ್ ವಿಡಿಯೋ ಎಲ್ಲಿದೆ ತಂದು ಬಿಹಾರದಲ್ಲಿ ಆಕ್ಸಿಡೆಂಟ್ ಆದಂತ ಒಂದು ವಾಹನಕ್ಕ ಅದು ಒಂದೇನೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ. ಜನ ರೊಚ್ಚಿಗೆದ್ದು ಅವಾಗ ಸಿಟ್ಲೆ ಒಂದು ವಾಹನ ಸುಡ್ತಿರ್ತಾರ ಅಥವಾ ಏನ್ ಬೇಕಾದ್ ಮಾಡ್ತಿರ್ತಾರ. ಆ ರೀತಿ ಅಂತ ಒಂದು ಸಂದರ್ಭದ್ದು ವಿಡಿಯೋ ಇವತ್ತ ಮಾಧ್ಯಮದ ಮುಂದೆ ತೋರಿಸಿ ತಾ ಬಚಾವಾಗಲಕ್ಕೆ ಪ್ರಯತ್ನ ಮಾಡಕತ್ತಾನ. ಅದಕ್ಕಾಗಿ ಇದನ್ನು ಕೂಡ ಈ ರೀತಿ ಮಾಡೋದ್ರಿಂದ ಇದು ಏನೇ ಒಂದು ಮುಂದೆ ಅಂಧಭಕ್ತರು ನಿಂತಿರ್ತಾರ, ಅವ್ರ ಮುಂದೆ ಒಂದು ಕೇಕೆ ಚಪ್ಪಾಳಿ ಹೊಡ್ಕೊಳಕ ಏನ್ರ ಒಂದು ಹೇಳಿ ಒಂದು ಸಮಾಜಕ್ಕೆ ಕೀಳ್ತ ಮಟ್ಟದಿಂದ ಮಾತಾಡೋದ್ರಿಂದ ಇದು ಯಾವ ರೀತಿ ಯಾರಿಗೆ ಧಕ್ಕೆ ಆಗ್ತದೆ ಅನ್ನೋದು ತಾವು ತಿಳ್ಕೊಬೇಕು. ಅದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ನಾ ಹೇಳಾಕತ್ತೀನಿ. ಅದ್ರ ಜೊತೆ ಇವತ್ತು ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ತೀನಿ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ CT ರವಿಯವರಿಗೆ ತಕ್ಷಣ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೋಬೇಕು. ಇಂಥ ಪ್ರಚೋದನಕಾರಿ ಹೇಳಿಕೆ ಮತ್ತು ಒಂದು ಸಮಾಜಕ್ಕೆ ಈ ರೀತಿ ಒಂದು ಕೀಳು ಮಟ್ಟದಿಂದ ಮಾತನಾಡಲಿಕ್ಕೆ ಇದೇನು ಅವಕಾಶ ಮುಂದೆ ಆಗಬಾರದು ಅಂತ ಹೇಳಿ ಅವರಿಗೆ ಕಟ್ಟೆಚ್ಚರ ಕೊಟ್ಟು ಅವ್ರ ಮೇಲೆ ತಕ್ಷಣದಿಂದ ಒಬ್ಬ ಜವಾಬ್ದಾರಿ ಅಂತ ಇನ್ನೊಂದು ಹೇಳ್ಬೇಕಂದ್ರೆ CT ತಾನು ಒಬ್ಬ ಸಂವಿಧಾನಬದ್ಧ ಒಬ್ಬ MLC ಆಗಿ ಒಬ್ಬ ಸಂವಿಧಾನಬದ್ಧ ಒಂದು ಸ್ಥಾನ ಮೇಲೆ ಇದ್ದು ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು ನೋಟಿಸ್ಗೆ ಉತ್ತರ ಕೊಡುವುದಿಲ್ಲ ಅಂದ್ರೆ ನ್ಯಾಯ ಅಂತೂ ಎಲ್ಲರಿಗೂ ಒಂದೇ, MLC ಆಗಲಿ ಮಂತ್ರಿ ಇರಲಿ ಯಾವುದೇ ಒಬ್ಬ ದೇಶದ ಪ್ರಜೆ ಯಾವ ಬೇಕಾದಿರ್ಲು ನ್ಯಾಯ ಮತ್ತು ಅದಕ್ಕೆ ಕಾನೂನು ಎಲ್ಲರಿಗೂ ಒಂದೇ ಅನ್ವಯಿಸ್ಬೇಕು. ಒಬ್ಬ ದಬ್ಬಾಳಿಕೆ ಮಾಡು ತನ್ನ ಕಾರ್ಯಕರ್ತರಿಗೆ ಕೂಡಿಸ್ಕೊಂಡು ಪೊಲೀಸರ ಮುಂದೊಂದು ಜೈಕಾರ ಹಾಕಿಸಿ ಅವರಿಗೆ ಹೊರಗೆ ದಬ್ಬುವಂತ ಕೆಲಸ ಏನ್ ಮಾಡಿದ್ರು ಅದನ್ನು ಕೂಡ ಖಂಡನೀಯ ಆದಂತು. ಈ ರೀತಿ ಒಬ್ಬ ತಾನೇ ಹೇಳ್ತಾನ ಇದು ನಾವೆಲ್ಲ ಶಿಸ್ತುಬದ್ಧವಾದಂತ ಒಂದು RSS ದಲ್ಲಿ ಬಂದಂತ ವ್ಯಕ್ತಿಗಳು ಅಂತ ಹೇಳ್ತಾರ. ಇದು ಇಂಥವ್ರಿಗೆ RSS ದವ್ರು ಸಹಿತ ಯಾಕೆ ಇಂಥವ್ರಿಗೆ ಇಟ್ಕೊಂಡಾರ, ಇದೇ ಅವ್ರಿಗೆ ಕಲ್ಸ್ಯಾರ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಶಿಸ್ತುಬದ್ಧವಾದಂತ ಸಂಘಟನೆ ಅಂತ ಹೇಳ್ತಿರ್ತಾರ RSS ದವ್ರು. ಇವ್ರಿಗೇನು ಕಲಿಸಿಲ್ಲ ಅನ್ಸದ, ಯಾಕಂದ್ರೆ ಇವ್ರಿಗೆ ಬರೇ ಹೊರಗ ಈ ರೀತಿ ಪ್ರಚೋದನೆಕಾರಿ ಹೇಳಲಿಕ್ಕೆ ಮತ್ತು ಇಂಥ ಹೇಳಿಕೆ ಕೊಡ್ಲಿಕ್ಕೆ ಇಂಥವ್ರಿಗೆ ಇಟ್ಟಾರೇನೋ RSS ದವ್ರು ಸಹಿತ. ಅದಕ್ಕಾಗಿ RSS ಮುಖ್ಯಸ್ಥರಲ್ಲಿ ಮತ್ತು BJP ಕೆಲವು ಮುಖ್ಯಸ್ಥರಿಗೆ ನಮ್ದು ವಿನಂತಿ ಐತಿ, ಇಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಈ ರೀತಿ ಸಮಾಜದ ಘಾತ ಕೆಲಸ ಮಾಡಲಂತ ಕೆಲಸ ಇವರು ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ಬೇಕಂತ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತೇನೆ.